ನೀವು ಬಾಲ್ಯದಲ್ಲಿ ಸಂಘ ಅಂತ ಹೇಳಿದ್ರಿ, ಆಗಿನ ಜೀವನ ಹೇಗಿತ್ತು? ಇವತ್ತಿಗೆ ನೆನೆಸ್ಕೊಂಡ್ರೆ ಆ ಜೀವನನೇ ಒಳ್ಳೇದು ಅನ್ಸುತ್ತೆ. ನಿಮ್ಮ ಹೊಟ್ಟೆಪಾಡಿಗೆ ನೀವೇನು ಮಾಡ್ತಿದ್ರಿ? ನ್ಯೂಸ್ ಪೇಪರಲ್ಲೇ ನನಗೆ ಜೀವನ ನಡೀತಾ ಇತ್ತು. ಅದರಲ್ಲೇ ನಾನು ರಾಜಕೀಯದಲ್ಲೂ ನಾನು ಅದನ್ನ ತಂದೆಯವರು ಗೊತ್ತಿಲ್ದಂಗೆ ನಾನು ಅದರಲ್ಲಿ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೊಂಡು ಅದಕ್ಕೆ ಖರ್ಚು ಮಾಡ್ತಾ ಇದ್ದೆ. ಅದಾದಮೇಲೆ ನೀವು ಸೋಲೋದಕ್ಕೆ ಕಾರಣ ಏನಾಯ್ತು? ಮುಸಲ್ಮಾನ್ ಏರಿಯಾ ಇತ್ತಲ್ಲ, ಅಲ್ಲಿ ಅವರೆಲ್ಲ ಒಗ್ಗಟ್ಟಾದ್ರು. ಕಾಂಗ್ರೆಸ್ ಸುಮಾರು 12 ರಸ್ತೆ ಇದೆ. 12 ರಸ್ತೆಯಲ್ಲೂ ರಸ್ತೆ ಇರಲಿಲ್ಲ, ಬೀದಿ ದೀಪ ಇರಲಿಲ್ಲ, ಮೋರಿ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಮಾಡಿದೆ. ನೀವು ಅನಂತಕುಮಾರ್ ಅವ್ರ ಜೊತೆ ಇದ್ದಾಗ ಆ ಸಂದರ್ಭನ ನಿಜವಾಗ್ಲೂ ಆ ಮನುಷ್ಯನ ಯಾವತ್ತೂ ಮರಿಬಾರ್ದು ಜನ. ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಮೇಡಮ್, ಅವ್ರ ಬಗ್ಗೆ ಹೇಳೋದಿದ್ರೆ? ತುಂಬ ಚೆನ್ನಾಗಾಗಿ ಅದರ ಪ್ರತಿನಿತ್ಯ 2.5 ಲಕ್ಷ ಮಕ್ಕಳಿಗೆ ಊಟ ಕೊಡುವಂಥ ಒಂದು ಯೋಗ ಅವ್ರು ಮಾಡಿದ್ರು. ನಿಮಗೆ ರಾಜಕೀಯದಲ್ಲಿ ಖುಷಿ ಕೊಡುವಂಥ ವಿಷಯಗಳು ಯಾವುದೇದಾಗಿತ್ತು? ಕಾಸು ಕೊಟ್ಟರೆ ಏನೂ ಸಿಗಲ್ಲ. ನಿಜವಾಗ್ಲೂ ಬಡವರಿಗೆ ಕೆಲಸ ಮಾಡೋದಿದೆಯಲ್ಲ, ಅವ್ರ ಮುಖದಲ್ಲಿ ನಗು ಕಾಣೋದೇ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಈಗ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ? ನನಗೊಟ್ಟು ಈಗೇನು ಚಿಕ್ಕಪೇಟೆ ಅಂತ ಆಗಿದೆ, ಅದಿವಾಗ GB ಆದಮೇಲೆ 12 ವಾರ್ಡ್ ಆಗಿದೆ. ಹೇಗಾದರೂ ಮಾಡಿ 7ರಿಂದ 8 ಗೆಲ್ಲಬೇಕು ಅನ್ನೋದಕ್ಕೆ ಒಂದು ನನ್ನ ಮನಸ್ಸಲ್ಲಿದೆ. ಇವತ್ತಿನ ರಾಜಕೀಯ ಏನಂದರೆ ಹಣಕಾಸಲ್ಲಿ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ಇವತ್ತೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನನಗೇನು ಕೊಟ್ರಿ ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಣಿಕಂಠ. ಇವತ್ತು ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿಗೆ ಸ್ವಾಗತ. ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್ನಲ್ಲಿ ನಾವಿದ್ದೀವಿ. ಇವತ್ತು ಯಾವ ವ್ಯಕ್ತಿಯನ್ನು ಪರಿಚಯ ಮಾಡ್ತಾಯಿದ್ದೀವಿ? 1996ರಿಂದ 2001ರವರೆಗೂ ಆಗಿನ ಬೆಂಗಳೂರು ಮಹಾನಗರ ಪಾಲಿಕೆ ಏನಿತ್ತು, ಅಥವಾ ಅದಕ್ಕಿಂತ ಹಿಂದೆ ಇದ್ದಂಥ ಹೆಸರು, ಇದೆಲ್ಲವೂ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅವಾಗಿನ ಪಾಲಿಕೆ ಸದಸ್ಯರು ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಾರ್ಯಾಲಯಗಳ ಪ್ರಮುಖರಾಗಿ ಕೆಲಸ ಮಾಡ್ತಿರುವಂಥ ವೇದವ್ಯಾಸ ಭಟ್ ಅವ್ರನ್ನ ಇವತ್ತು ಪರಿಚಯ ಮಾಡ್ತಾಯಿದ್ದೀವಿ. ಹಾಗಾದರೆ ಇವ್ರು ಯಾರು ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿದೆಯಲ್ವ? ಅವ್ರ ಬಾಯಲ್ಲೇ ಅವ್ರ ಪರಿಚಯವನ್ನು ಕೇಳುವಂಥ ಒಂದು ಸಮಯ ಈಗ ಬಂದಿದೆ. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡನೇದು, ನಾವು ವೇದವ್ಯಾಸ ಭಟ್ ಅವ್ರನ್ನ ನೋಡಿದ್ದೆ ಹೇಗೆ ಅಂತ ಕೇಳಿದ್ರೆ ಎಲ್ಲ ಹೋರಾಟದಲ್ಲಿ, ಜೊತೆಗೆ ಬೆಳಗ್ಗೆ ನೀವು ಒಂದು ಪೇಪರ್ ಏಜೆನ್ಸಿ ನಡೆಸೋದನ್ನು ನೋಡಿದ್ದೀವಿ. ಹಾಗಾದರೆ ವೇದವ್ಯಾಸ ಭಟ್ ಯಾರು, ಅವ್ರ ಹಿನ್ನೆಲೆ ಏನು? ನಾನು ಬಂದು ನಮ್ಮ ತಂದೆ ವಿಷ್ಣುಮೂರ್ತಿ ಭಟ್ ಅಂತ, ತಾಯಿ ಭಾರತಿ ಅಂತ. ಅವರ 2ನೇ ಮಗ. ಹುಟ್ಟಿದ್ದೆಲ್ಲ ನಮ್ಮ ಮಾವಳ್ಳಿಲಿ, ಶಾನ್ಭೋಗ ಕೃಷ್ಣಪ್ಪ ಗಲ್ಲಿ ಅಂಥೇಳಿ. 1967ರಲ್ಲಿ ಹುಟ್ಟಿದ್ದು. ಅಲ್ಲೇ ಗಣಪತಿ ವಿದ್ಯಾಮಂದಿರ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ. ತದನಂತರ ಬೆಂಗಳೂರು ಹೈಸ್ಕೂಲು, ಅದಾದಮೇಲೆ BHS ಜೂನಿಯರ್ ಕಾಲೇಜು, ಅದಾದಮೇಲೆ ಆಚಾರ್ಯ ಪಾಠಶಾಲೆ ನನ್ನ ಡಿಗ್ರಿ. ಅದಾದಮೇಲೆ ಸಂಘದ ಸಂಪರ್ಕ, ಮೇಜರಾಗಿ ನನಗೆ ಸಂಘದ ಸಂಪರ್ಕ ಬಂತು ಹೋಮ್ ಸ್ಕೂಲಲ್ಲಿ. ಹರಿಹರ ಪ್ರಭಾತ್ ಶಾಖೆ, ಶೇಷಣ್ಣ ನಮ್ಮನ್ನೆಲ್ಲ ದಾರಿಗೆ ತಂದವರು. ಇದು ನನ್ನ ತಂದೆಯವ್ರದ್ದು ಒಂದು ಚಿಕ್ಕದ ವ್ಯಾಪಾರ ಇತ್ತು RV ರೋಡಲ್ಲಿ, ಮಾರುತಿ ಬಿಲ್ಡಿಂಗ್ ಅಂತ. ಅಲ್ಲಿ ಬೇಕ್ರಿ ಇಟ್ಕೊಂಡಿದ್ರು, ಪ್ಲಸ್ ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು. 77ರಲ್ಲಿ ನಾನು 3ನೇ ಕ್ಲಾಸ್. ಅವಾಗ ನನ್ನ ಸೈಕಲಲ್ಲಿ ಕರ್ಕೊಂಡೋಗಿ ಪೇಪರ್ ಮನೆಗಳೆಲ್ಲ ತೋರಿಸೋರು, ಜೋಡಿಸ್ಕೊಟ್ಬಿಡೋರು. ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ, ಯಾಕಂದರೆ ಮರ್ತೋಗ್ಬಿಡುತ್ತೆ ಯಾವ್ದು ಜೋಡಿಸ್ಕೊಟ್ಟಿದ್ದು ಯಾವ್ದು ಮನೆಗೆ ಹೋಗುತ್ತೆ ಅಂತ. ಅದಾದಮೇಲೆ ಕರ್ಕೊಂಡೋಗಿ ಕೃಷ್ಣರಾವ್ ಪಾರ್ಕ್, MN ಕೃಷ್ಣರಾವ್ ಪಾರ್ಕಲ್ಲಿ ಕೂಡಿಸ್ಬಿಡೋರು ಸಂಘದಲ್ಲಿ. ಅವ್ರದ್ದೆಲ್ಲ ಪೇಪರ್ ಮುಗಿಸ್ಕೊಂಡು ಅಲ್ಲಿಂದ ಕರ್ಕೊಂಬಂದು ಮನೆಗೆ ಬರೋರು. ಹಾಗೆ ನಂದು ವೃತ್ತಿ ಜೀವನ ಪ್ರಾರಂಭ ಆಗಿದ್ದು. ನೀವು ಬಾಲ್ಯದಲ್ಲಿ ಸಂಘ ಅಂತ ಹೇಳಿದ್ರಿ, RSS ಅಲ್ಲಿ ಇದ್ರಿ. ಆಗಿನ ಜೀವನ ಹೇಗಿತ್ತು ಅಂತ? ಒಂದು ರೀತಿ ಇವತ್ತಿಗೆ ನೆನೆಸ್ಕೊಂಡ್ರೆ ಆ ಜೀವನನೇ ಒಳ್ಳೇದು ಅನಿಸುತ್ತೆ. ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥದ್ದು. ಅಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ತೃಪ್ತಿ ಅನ್ನೋದಿದೆ. ಸಂಘದಲ್ಲಿ ಹೋದಾಗ ತೃಪ್ತಿ ಅನ್ನೋದು ನಾನು ಕಂಡಿದ್ದೆ. ನನಗೆ ಅದೇ ಒಂದೊಂದು ಸಲ ಕರೆಕ್ಟ್ ಅನಿಸುತ್ತೆ. ಈ ರಾಜಕೀಯ ಜೀವನಕ್ಕೆ ಬಂದಮೇಲೆ ಅದು ಸರಿ ಇಲ್ಲ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ಕೆಲಸ ಮಾಡೋಕ್ಕೆ ರಾಜಕೀಯ ಜೀವನ ಬೇಕು. ಹಾಗಾಗಿ ನನಗೆ ಅಲ್ಲಿಂದ ಒಂದು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಅದನ್ನು ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ. ಓಕೆ. ಮಾವಳ್ಳಿ ಜನ ನಿಮ್ಮನ್ನ ಚಿಕ್ಕ ವಯಸ್ಸಿಂದ RSS ಇದೆಲ್ಲ ನೋಡಾಗಮೇಲೆ ನೀವು BJPಗೆ ಹೋಗಾಮೇಲೆ ನೋಡಿದ್ದ ರೀತಿ ಹೇಗಿತ್ತು ಅಂತ? ಇಲ್ಲ, ನನ್ನನ್ನು ಗುರ್ತಿಸಿದ್ದೇ ಹಾಗೆ. ಯಾಕಂದರೆ ನಾನು ಅವಾಗ ಶೇಷಣ್ಣ ಅವ್ರು ನಾನು ಒಬ್ಬನೇ ಹೋಗ್ತಿದ್ದಾಗ, ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬ ಅನ್ನೋರು.
ನಾನು ಅವಾಗ ಓದ್ತಿದ್ದಿದ್ದು ಗಣಪತಿ ವಿದ್ಯಾಮಂದಿರದಲ್ಲಿ ರಾಮದಾಸ್ ಅಂತಿದ್ರು. ಹ್ಞೂ ಆವಾಗ ಮೊದಲನೇ ಚುನಾವಣೆ ಈ ತುರ್ತು ಪರಿಸ್ಥಿತಿ ಆದಮೇಲೆ ನಮಗೆಲ್ಲ ಒಂದು ಫ್ಲಾಗ್ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹೋಗ್ಬೇಕು ರೋಡಲ್ಲಿ. ಹ್ಞೂ ಅವಾಗ ಜನತಾ ಪಕ್ಷಕ್ಕೆ ಓಟ್ ಹಾಕಿ ಅಂತ ಅನ್ನೋದು ಫ್ಲಾಗ್ ಕೊಟ್ಬಿಡೋರು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನಾವು ಒಂದಷ್ಟು ಜನ ಫ್ರೆಂಡ್ಸನ್ನ ಕರ್ಕೊಂಡು ಹೋಗ್ತಿದ್ವಿ. ಹಂಗೆ ಶೇಷಣ್ಣ ಅವರು ನಮ್ಮನ್ನು ನೀನು ಒಬ್ಬನೇ ಬರಬೇಡ, ನಿನ್ನ ಕ್ಲಾಸಲ್ಲಿ ಇರೋರ್ನೆಲ್ಲ ಕರ್ಕೊಂಡು ಬಾ. ಆಗ ನಮ್ಮ ಒಂದು ಜನಗಳನ್ನ ಹುಡುಗರನ್ನ ಗುಡ್ಡೆ ಹಾಕ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಅವಾಗ ಶುರುವಾಗಿದ್ದು. ಅದೇ ಥರ ನಮ್ಮನ್ನು ಗುರ್ತಿಸಿದ್ರು, ಜನನೂ ಹಂಗೆ ಗುರ್ತಿಸಿದ್ರು. ಮೇಜರಾಗಿ ನಾನು ಪೊಲಿಟಿಕಲಲ್ಲಿ ಮುಂದೆ ಬರಬೇಕಾದ್ರೆ ಕೃಷ್ಣಾರೆಡ್ಡಿ ಅಂತಿದ್ರು ಒಬ್ಬರು, HAL ಕೆಲಸ ಮಾಡಿಕೊಂಡು ಪಕ್ಷದ ಕೆಲಸ ಮಾಡ್ತಾಯಿದ್ರು. ಅವ್ರು ನನ್ನನ್ನು ಅವ್ರು ಗುರ್ತಿಡಿದ್ರು. ಅವ್ರ ಮನೇಲಿ ಕರ್ಕೊಂಡು ಹೋಗೋದು, ಪಬ್ಲಿಕ್ದು ಏನಾದರೂ ಗ್ರೀವೆನ್ಸಸ್ ಇದ್ದರೆ ನಾನು ಪೇಪರ್ ಹಾಕ್ತಿದ್ದಾಗ ಹೇಳೋರು, ನಾನು ಅವ್ರಿಗೆ ಹೇಳ್ತಿದ್ದೆ ಈ ಥರ ಲೆಟ್ರ್ ಬರಿ ಅನ್ನೋರು. ತೊಗೊಂಡೋಗಿ ಹಿಂಗೆ ಕೊಡು, ಹಂಗೆ ಕೊಡು, ಪ್ರೆಸ್ಸಿಗೆ ಕೊಡು ಅಂತೆಲ್ಲ ಹೇಳೋರು ಅವಾಗ. ಮತ್ತು ಯಾರಿಗೋ BPL ಕಾರ್ಡ್ ಬೇಕು ಅಥವಾ ಯಾರಿಗೋ ಅವಾಗ ಸೀಮೆಣ್ಣೆ ಎಲ್ಲ ಜಾಸ್ತಿ ಸಿಗ್ತಾರಲ್ಲ, ಆಗ ಕಾರ್ಡು ಅವಲಂಬನೆ ಜಾಸ್ತಿ ಇತ್ತು. ಸೊ ಅವ್ರ ದಾರಿ ಹೇಳ್ಕೊಟ್ರು. ಅವ್ರ ಜೊತೆ ಒಬ್ಬರು ಅವರ ಬ್ರದರ್ ಥರ ಇದ್ದರು, ಬಾಬು ಅಂತ. ನಾನು ಅವರು ಒಂಥರ ಎಡಗೈ ಬಲಗೈ ಥರ ಇದ್ದು ಕೆಲಸ ಮಾಡ್ತಿದ್ವಿ. ಅವ್ರು ಹೇಳ್ಕೊಟ್ರು, ಈ ಥರ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ. ಅದು ನನಗೆ ಸ್ಟಾರ್ಟ್ ಆಯಿತು. ಮೇಜರಾಗಿ ನಮ್ಮ ತಂದೆ ಭಟ್ರ ಮಗ ಅಂತಾನೆ ಗುರ್ಸೋದು. ಇವತ್ತಿಗೂ ಅವ್ರು ಭಟ್ರ ಮಗ ವ್ಯಾಸ ಅಂತಾನೆ ಗುರ್ಸೋದು ಹೊರತು ಪೂರ್ತಿ ನನ್ನ ಇದಿಲ್ಲ, ಬ್ಯಾಕ್ಗ್ರೌಂಡ್ ನಮ್ಮ ತಂದೆನೇ. ಓಕೆ, ನೀವು ಡಿಗ್ರಿ ಮುಗಿದ ಆಮೇಲೆ ರಾಜಕೀಯ RSS ಎರಡರಲ್ಲೂ ಕೂಡ ಇರ್ತಾ ಹೋಗ್ತೀರಾ. ಆ ಸಮಯದಲ್ಲಿ ನಿಮ್ಮ ಹೊಟ್ಟೆಪಾಡಿಗೆ ನೀವೇನು ಮಾಡ್ತಿದ್ರಿ ಅಂತ? ಅದೇ ನನಗೆ ನ್ಯೂಸ್ ಪೇಪರ್ ಇತ್ತು. ನ್ಯೂಸ್ ಪೇಪರಲ್ಲೇ ನನಗೆ ಜೀವನ ನಡೀತಾ ಇತ್ತು. ಅದರಲ್ಲೇ ನಾನು ರಾಜಕೀಯದಲ್ಲೂ ನಾನು ಅದನ್ನು ತಂದೆಯವರು ಗೊತ್ತಿಲ್ದಂಗೆ ನಾನು ಅದರಲ್ಲಿ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೊಂಡು ಅದಕ್ಕೆ ಖರ್ಚು ಮಾಡ್ತಾ ಇದ್ದೆ. ಇವತ್ತಿಗೂ ಕೂಡ ನೀವು ನ್ಯೂಸ್ ಪೇಪರ್ ಏಜೆನ್ಸಿನ ನಡೆಸ್ತಿರೋದನ್ನು ನೋಡಿದ್ದೀವಿ. ಈಗ ಎಷ್ಟು ಮನೆಗಳಿಗೆ ನ್ಯೂಸ್ ಪೇಪರ್ ಹಾಕುವಂಥದ್ದು? ಈಗ ಮುಂಚೆ ಎಲ್ಲ ಸುಮಾರು 1,000 ತನಕ ಇತ್ತು. ಈಗ 450ಕ್ಕೆ ಬಂದಿದೆ. ಯಾಕಂದರೆ ಈಗೆಲ್ಲ ಡಿಜಿಟಲ್ ಆದಷ್ಟು ಪೇಪರ್ ಓದೋರು ಕಮ್ಮಿ ಆಗಿದ್ದಾರೆ. ಹಾಗಾಗಿ ಎಲ್ಲ ಮೀಡಿಯಾಗೆ ಹೋಗೋದ್ರಿಂದ 450 ಇದೆ. ಆಲ್ಮೋಸ್ಟ್ ನಾನು ಬಂದೆ 50 ವರ್ಷ ಆಯಿತು. ಅಪ್ಪ ಅವರು 1964ರಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ಒಂದು ವೃತ್ತಿಯನ್ನು. ನಾನು ಬಂದು 50 ವರ್ಷ ಆಯಿತು, ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನೀವು ಅದಾದ ಮೇಲೆ ಮದುವೆ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಆಗ ನಿಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡೋರು? 96ರಿಂದ 2001 ನಾನು ಮದುವೆ ಆಗಿದ್ದು. ಮದುವೆ ಆದಾಗಲೂ ಅವರು ನಮ್ಮನ್ನೇನು ಪೇಪರ್ ಬಿಡು ಅಂತ ಏನು ಹೇಳಲಿಲ್ಲ. ನಾನು ಕೌನ್ಸಿಲರ್ ಇದ್ದಾಗ ಅವ್ರು ನಮ್ಮ ಜೊತೆ ಬಂದರು. ಮದುವೆ ಆಗಿದ್ದು 2001ರಲ್ಲಿ. ಮದುವೆ ಆಗಿ ಒಂದು 6 ತಿಂಗಳು ಅಥವಾ 1 ವರ್ಷ ನಮ್ಮ ಮುಕ್ತಾಯ ಆಯಿತು. 2ನೇ ಸಲ ನಿಂತಾಗ ಸೋತೆ. ಅದಾದಮೇಲೆ ಅವ್ರಿಗೆ ನೋವಾಯಿತು. ಏನೂ ಮಾಡಿರಲಿಲ್ಲ ನಾನು, ಪೇಪರ್ ಒಂದೇ ಗಟ್ಟಿ ಇದ್ದಿದ್ದು. ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಿತ್ತು. ಆಗ ನನ್ನ ಕೈ ಹಿಡ್ದಿದ್ದು ದಿವಂಗತ ಅನಂತಕುಮಾರ್ ಅವರು. ಅವ್ರನ್ನ ನಾನು ದಿವಂಗತ ಅನ್ನೋದೇ ಇಲ್ಲ. ಈಗ ಅವಾಗ RSS ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಹೆಬ್ಬಾಳದಲ್ಲಿ ಆಯಿತು, ಸಮರ್ಥ ಸಂಗಮ ಅಂತ. ಅಲ್ಲಿ ಈಗಿನ ಸಂತೋಷ್ ಜಿ ಅವರು ಊಟದ ವ್ಯವಸ್ಥೆದೆಲ್ಲ ಒಂದಿನ ಇದು ಮಾಡುವಾಗ ನೀನು ಇಲ್ಲೇ ಊಟದ ನೋಡ್ಕೋ ಅಂತಂದರು. ನನ್ನ ಪಾಡಗಲ್ಲಿದ್ದೆ. ಆಗೆಲ್ಲ ಬರೋರು ನೋಡ್ತಾ ಇದ್ದಾಗ ಅನಂತಕುಮಾರ್ ಜಿನೂ ಬಂದರು. ಅವ್ರಿಗೆ ಪರಿಚಯ ಇತ್ತು. ನಾನು ಏನು ಮಾಡ್ತಿದ್ದೆ ಮುಂದಕ್ಕೆ ನನಗೆ ಗೊತ್ತಿಲ್ಲ, ಇವಾಗ ಇಲ್ಲಿದ್ದೀನಿ, ನನ್ನ ಜೊತೆ ಬಾ ನನ್ನ ಆಫೀಸ್ಗೆ ಅಂತಂದರು. ಅಪ್ಪನ ಕೇಳಿದೆ, ಆಯಿತು ಹೋಗು, ಆದರೆ ಸಂಬಳಕ್ಕೆ ಅಂತ ಹೋಗಬೇಡ, ಸೇವೆ ಅಂತ ಹೋಗೋದಾದ್ರೆ ಹೋಗು ಅಂದರು. ಸರಿ, ಜೊತೆಗೆ ಕರ್ಕೊಂಡ್ರು. 2015 ತನಕ ಅವ್ರು ಇರೋ ತನಕನೂ ಅವ್ರ ಜೊತೆ ಇದ್ದೆ. ತುಂಬ ಚೆನ್ನಾಗಿ ನನಗೆ ಅವರಲ್ಲಿ ಹೋದಾಗ ನಾನು ಸಮಾಜದ ಜೊತೆಗೆ ಜೋಡಿಸ್ಕೊಳ್ಳೋಕ್ಕೆ ನನಗೆ ಕೆಲಸಕ್ಕೆ ತುಂಬ ಹೆಲ್ಪ್ ಆಯಿತು. ನಿಮಗೆ ಮೊದಲನೇ ಬಾರಿಗೆ ಟಿಕೆಟ್ ಅನೌನ್ಸ್ ಮಾಡಿದಾಗ ಯಾರು ಅನೌನ್ಸ್ ಮಾಡಿದ್ದು ಮತ್ತು ಹೇಗೆ ಅದರ ಪ್ರೋಸೆಸ್ ನಡೀತು? ತುಂಬ ಫೈಟ್ ಇತ್ತು. ಆವಾಗ 96ರಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಮಾವಳ್ಳಿ ಅಂತಿದ್ದಿದ್ದು ಅವಾಗ 63 ವಾರ್ಡು. ಆಗೇನಾಯಿತು, ಸಿದ್ದಾಪುರನ ನಮ್ಮ ಇದಕ್ಕೆ ಸೇರಿಸಿದ್ರು. ಬರೀ ಮುಸಲ್ಮಾನರು ಇದ್ದಿದ್ದ ಜಾಗ ಅದು. ನಮ್ಗೆ ಹೊಸದು. ಮಾವಳ್ಳಿಲಿ 12 ಬೂತು 13 ಬೂತ್ ಇತ್ತು. ಅಲ್ಲಿದ್ದಿದ್ದೆ 10,000 10-12 ಸಾವಿರ, ಮಿಕ್ಕಿದ್ದೆಲ್ಲ ಸಿದ್ದಾಪುರ. ಆಗ
ನಮ್ಮ ಹೋರಾಟ ಇದೆಲ್ಲ ನಡೀತಾ ಇದ್ದರೂ ಬೇರೆಯವ್ರಿಗೆ ಟಿಕೆಟ್ ಆಗೋಗಿತ್ತು. ನನಗೂ ಆಗಿರಲಿಲ್ಲ, ನನ್ನ ಜೊತೆ ಯಾರು ಮಾವಳ್ಳಿಯಿಂದ ಕೇಳಿದ್ರು ಅವ್ರಿಗೂ ಆಗಿರಲಿಲ್ಲ. ಕಡೆಗೆ ಒಂದು ಕೋರ್ಟಿನ ಒಂದು ವಿಚಾರಣೆ ನಡೀತಾ ಇತ್ತು. ತಕ್ಷಣ ಅದು ಜಾರಿಗೆ ಬಂದು ಚುನಾವಣೆ ಕ್ಯಾನ್ಸಲ್ ಆಗೋಯಿತು. ಅವಾಗ ಪ್ರಮೀಳಾ ನೇಸರ್ಗಿ ಅದ್ರ ನೇತೃತ್ವ ಚುನಾವಣೆದ ಬಗ್ಗೆ ಕೋರ್ಟಲ್ಲಿ ಹಾಕಿದ್ರು. ಅವ್ರ ಪರವಾಗಿ ಕ್ಯಾನ್ಸಲ್ ಆಗಿ ಹೊಸದಾಗಿ ಮಾಡಬೇಕು ಅಂತಾಯಿತು. ಆವಾಗ ನಮ್ಮಲ್ಲಿ ರಂಗನಾಥ್ ಅಂತ ಮಿಲ್ಟ್ರಿ ಅವರೊಬ್ಬರು ಇದ್ದರು, ವಿಂಗ್ ಕಮಾಂಡರ್. ನಿನಗೆಲ್ಲರೂ ಪರಿಚಯ, ನಿಮ್ಮ ಅಪ್ಪನಿಗೆ ಪೇಜಾಶ್ರೀಗಳು ಅಷ್ಟು ಪರಿಚಯ ಅಂತೀಯ, ಹೋಗಿ ಒಂದು ಸಲ ಕೇಳು ಅಂದರು. ನನಗೆ ಸಂಕೋಚ ಆದರೂ ಹೋಗಿ ಕೇಳಿದೆ ಒಂದು ಸಲ. ಅವ್ರು ಇನ್ನೇನು ಹೊರಡಬೇಕಿತ್ತು, ಅವರೆಲ್ಲ ಹೊರಡೋರು ಇದ್ರು ಪ್ರವಾಸಕ್ಕೆ. ನಾನು ಸೈಕಲ್ ತೊಗೊಂಡು ಹೋದೆ, ಹೋಗಿ ಕೈ ಮಾಡಿ ನಿಲ್ಲಿಸ್ದೆ. ಏನು ಅಂದರು, ಈ ಥರ ಇಂಥವ್ರ ಮಗ ಅಂದೆ. ಏನು ಅಂದರು, ನಾನು ಚುನಾವಣೆಗೆ ನಿಲ್ಲಬೇಕು ಅಂತಿದ್ದೀನಿ. ಏನು ಅರ್ಹತೆ ಇದೆ ಅಂದರು ಅವರು. ನನಗೆ ಇಷ್ಟೆಲ್ಲ ಇದೆ, ಅಪ್ಪನ ಹೆಸರಿದೆ, ಮನೆ ಮನೆಗೂ ಪೇಪರ್ ಹಾಕ್ತೀನಿ, ಅಡುಗೆ ಮನೆ ತನಕ ಹೋಗೋಷ್ಟು ಇದಿದೆ. ನೀವೊಂದು ಈಶ್ವರಪ್ಪ ಅವ್ರಿಗೆ ಏನಾದ್ರು ಹೇಳೋಕ್ಕಾಗತ್ತಾ? ಆವಾಗ ಮೊಬೈಲ್ ಇರಲಿಲ್ಲ. ನಡ್ಕೊಂಡು ಒಳಗಡೆ ಬಂದು ಲ್ಯಾಂಡ್ಲೈನಲ್ಲಿ ಅವ್ರಿಗೆ ಫೋನ್ ಮಾಡಿ, ಈ ಥರ ವೇದವ್ಯಾಸ್ ಭಟ್ ಅಂತ ನಮ್ಮ ಶಿಷ್ಯನ ಮಗ ಚುನಾವಣೆಗೆ ನಿಲ್ಲಬೇಕು ಅಂತಿದ್ದಾನಂತೆ, ಕಳಿಸ್ತೀನಿ ನಿಮ್ಮ ಹತ್ರ, ಪ್ರಯತ್ನ ನೋಡಿ ಅಂದರು. ಆಮೇಲೆ ಒಂದು ಸಲ ಹೋದೆ. ಅವರು LHಗೆ ಹೋದಾಗಿದ್ದರು. ಏನಪ್ಪ ನೀನು ಅವರಿಂದೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸ್ತೀಯಾ ಅಂದರು. ಇಲ್ಲ ಇಲ್ಲ, ನನಗೊಂದು ಈ ಥರದವ್ರು ಹೇಳಿದ್ರು, ಅದಕ್ಕೆ ಬಂದೆ ನಾನು ಅಂದೆ. ಸರಿ, ಎಷ್ಟು ಬೂತ್ ಇದೆ, ಎಷ್ಟು ಜನ ಇದ್ದಾರೆ, ಯಾವ ರೋಡ್ ಇದೆ ಎಲ್ಲ ಕೇಳಿದ್ರು. ನಾನು ಹೇಳಿಬಿಟ್ಟೆ, ಆಯಿತು ನೋಡೋಣ, ಕೊಟ್ಟರೆ ಗೆಲ್ಲಬೇಕು ಅಂದರು. ದೇವ್ರ ದಯದಿಂದ ತಿರ್ಗಾ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಕೊಟ್ಟರು, ಗೆದ್ದೆ. ರಾಷ್ಟ್ರೋತ್ಥಾನದಲ್ಲಿ ಅವಾಗ ನಾವು 28 ಜನ ಗೆದ್ದಿದ್ವಿ BJP ಅವರು. ನಮಗೆಲ್ಲ ಸನ್ಮಾನ ಇತ್ತು. ನನ್ನ ಹೆಸರು ಬಂದಾಗ ಅವರೇ ಬಂದು, ಅವ್ನು ಬಂದಿದ್ದ, ಏನಂದ್ರೆ ಏನು ನನಗೆ ಅವನ ಬಗ್ಗೆ ಇದಿರಲಿಲ್ಲ. ಕೇಳಿದ ತಕ್ಷಣ ಹೇಳ್ದ, ಬೂತ್ ಎಷ್ಟು ಏನು ಎತ್ತ ಹೇಳಿದ ತಕ್ಷಣ ನಾನು ಆಯಿತು ಕೊಡ್ತೀನಿ ಅಂತೇಳಿ ಕೊಟ್ಟೆ. ಗೆದ್ಕೊಂಡು ಬಂದಿದ್ದಾನೆ. ಬರೀ 23 ಓಟಿಂದ ಗೆದ್ದಿದ್ದು. ತುಂಬ ಖುಷಿಪಟ್ಟರು ಜನನೂ, ಕಾರ್ಯಕರ್ತರು. ಅವಾಗ ಹುಮ್ಮಸ್ಸಿಂದ ಕೆಲಸ ಮಾಡಿದ್ರು. ನನಗೆಲ್ಲಕ್ಕೆ ಮುಂಚೆ ಆ ವಾರ್ಡಲ್ಲಿ ಒಟ್ಟು 250, 300, 400 ಓಟ್ ತೊಗೊಳ್ತಾಯಿದ್ರು ಪಾಪ. ನನ್ನ ಹಿಂದೆ ನಿಂತವರೆಲ್ಲ ವಾಸುದೇವ್ ಅಂತ ನಿಂತಿದ್ರು, ಸತ್ಯನಾರಾಯಣ್ ಅಂತ ನಿಂತಿದ್ರು. ಅವ್ರದ್ದೆಲ್ಲ ಶ್ರಮ ನನ್ನ ನಿಂತಾಗ ತುಂಬ ಹಾಕಿದ್ರು, ಜನನೂ ಇದು ಮಾಡಿದ್ರು. ಹಾಗಾಗಿ ನಿಮ್ಮ ಅದಾದಮೇಲೆ ನೀವು ಸೋಲೋದಕ್ಕೆ ಕಾರಣ ಏನಾಯಿತು ಅಂತ? ಸೋಲೋದಕ್ಕೆ ಕಾರಣ ಅಂದರೆ ಆ ಮುಸಲ್ಮಾನ್ ಏರಿಯಾ ಇತ್ತಲ್ಲ, ಅಲ್ಲಿ ಅವರೆಲ್ಲ ಒಗ್ಗಟ್ಟಾದರು. ಕಾಂಗ್ರೆಸ್ ತುಂಬ ಅವಾಗ ಇಲ್ಲೂ ಸರ್ಕಾರನೂ ಅವ್ರದ್ದೇ ಇತ್ತು. ತುಂಬ ರೌಡಿಸಮ್ ಮಾಡಿದ್ರು. ಸೆಕೆಂಡ್ ಇದರಲ್ಲಿ ಅಲ್ಲಿ ನಿಂತಿದ್ದಂಥ ಕ್ಯಾಂಡಿಡೇಟು ತುಂಬ ರೌಡಿಸಮ್ ಮಾಡಿದ್ರು ಪ್ರತಿಯೊಬ್ಬರಿಗೂ, ನಮ್ಮ ಕಾರ್ಯಕರ್ತರಿಗೆ. ಮತ್ತು ಅವರು ಚುನಾವಣೆಗೆ 2ನೇ ಸಲ ಹೋದಾಗ ಹೆಂಡತಿ ಬಂದು ನನ್ನ ತಾಳಿ ಉಳಿಸಿ, ಅವನು ನಾನು ವಿಷ ತೊಗೊಂಡ್ಬಿಡ್ತೀನಿ, ನಾನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಆ ಥರ ಮ್ಯಾನಿಪ್ಯುಲೇಟ್ ಮಾಡಿದ್ರು. ಹಾಗಾಗಿ ಜನಗಳಿಗೆಲ್ಲೋ ಒಂದು ಕಡೆ ಮತ್ತು ಕಮ್ಯುನಿಟಿ ಬಂತು. ಗೌಡ ಒಂದು ಸಲ ಸೋತಿದ್ದಾರೆ, ಇನ್ನೊಂದು ಸಲ ಸೋತಿದ್ದಾರೆ, ಒಕ್ಕಲಿಗ ಅಂತಂದ್ಬಿಟ್ಟು. ಎಷ್ಟೇ ಅಲ್ಲಿ ಮಾಡದೇ ಇರೋಷ್ಟು ಕೆಲಸ ನಾನು ಮಾಡಿದ್ದೆ, ಇದುವರೆಗೂ ಮಾಡಿರಲಿಲ್ಲ. ಯಾರೂ ಮುಸಲ್ಮಾನ್ ಏರಿಯಾದಲ್ಲೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ. ನನಗೊಂದೊಂದು ಸಲ ಇವತ್ತಿಗೂ ನನಗೆ ಅವ್ರನ್ನ ಕಂಡ್ರೆ ಕೋಪ. ಯಾಕೆ ಅಂದರೆ, ಒಂದು ಕುಡಿಯೋ ನೀರಿರಲಿಲ್ಲ, ಸ್ಯಾನಿಟ್ರಿ ಇರಲಿಲ್ಲ. ಸೋಮೇಶ್ವರ ನಗರ ಅಂತ, ಇವಾಗ ಅದನ್ನು ಅವರು ಟ್ಯಾಂಕ್ ಗಾರ್ಡನ್ ಅಂತ ಕರೀತಾರೆ. ಸುಮಾರು 12 ರಸ್ತೆ ಇದೆ. 12 ರಸ್ತೆಯಲ್ಲೂ ರಸ್ತೆ ಇರಲಿಲ್ಲ, ಬೀದಿ ದೀಪ ಇರಲಿಲ್ಲ, ಮೋರಿ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲ ಮಾಡಿದೆ. 2ನೇ ಸಲ ಚುನಾವಣೆದು ರಿಸಲ್ಟ್ ಬರಬೇಕಾದ್ರೆ 2,500 ಲೀಡಿಂಗಲ್ಲಿದ್ದೆ. ನಮ್ಮ ಹುಡುಗರೆಲ್ಲ ತುಂಬ ಖುಷಿ ಪಡ್ತಾಯಿದ್ರು. ನಾನು ಹೇಳಿದೆ, ಮಿನಿ ಪಾಕಿಸ್ತಾನ ಇದೆ, ನೋಡೋಣ ಅಲ್ಲಿ ಬಂದಾಗ, ಒಂದು ಬೂತ್ ನೋಡಿದ್ರೆ ಗೊತ್ತಾಗೋಗುತ್ತೆ ಅಂತ. ಸರಿ, ಒಂದು ಬೂತ್ ತೆಗೆದ್ರು. 750 ಆಗಿದ್ದರೆ 740 ಅವ್ರಿಗೆ, ನನಗೆ 10. ಎಲ್ಲ ಮೂಲಭೂತ ಸೌಕರ್ಯ ಮಾಡಿಕೊಟ್ಟಿದ್ದು ಮೊದಲನೇ ಬೂತಲ್ಲಿ ಹಂಗಾಯ್ತು. ಆಮೇಲೆ ಎಲ್ಲ ಬೂತು ಹಾಗೆ ಆಗಿ ಸುಮಾರು 2,500 ಅವ್ರು ವಿನ್ ಆದನು. ಅದು ನಮಗೆ ತುಂಬ ನೋವಾಯಿತು. ಜನಗಳಿಗೆ, ಅಲ್ಲಿನ ಜನಗಳಿಗೆ ಅಷ್ಟು ಮಾಡಿದ್ರು ಅವ್ರಿಗೆ ಆ ಕೃತಜ್ಞತೆ ಅನ್ನೋದಿಲ್ಲ. ಅದೊಂದು ನೋವಿದೆ. ನಿಮಗೆ ಫಸ್ಟ್ ಕಾಣಿಸಿದ ಸಮಸ್ಯೆಗಳು ಯಾವ್ದ್ಯಾವ್ದಿತ್ತು ಅಂತ ನೀವು ಕಾರ್ಪೊರೇಟರ್ ಆಗಿದ್ದಾಗ? ಮೇಜರಾಗಿ ಕಾಣಿಸಿದ್ದೆ ಅಂದರೆ ಮೂಲಭೂತ ಸೌಕರ್ಯಗಳೇ. ನಮ್ಮಲ್ಲಿ ಏನೂ ಇರಲಿಲ್ಲ. ಈ ಮಾವಳ್ಳಿ ಭಾಗದಲ್ಲಿ
ಮಳೆ ನೀರು ಬಂದರೆ ಹೋಗೋಕ್ಕೆ ದಾರಿ ಇರಲಿಲ್ಲ. ಹೆಣ್ಮಕ್ಳಿಗೆ ಟೈಲರಿಂಗ್ ಸೆಂಟ್ರ್ ಇರಲಿಲ್ಲ. ಮತ್ತು ಪೋಸ್ಟ್ ಆಫೀಸನ್ನು ಶಿಫ್ಟ್ ಮಾಡ್ತಾರೆ ಅನ್ನೋದೊಂದು ರೂಮರ್ಸ್ ಬಿತ್ತು. ಅದು ಆಗೋಯ್ತು. ಆಮೇಲೆ ನಾವು ಅದನ್ನು ಉಳಿಸ್ಕೊಂಡ್ವಿ. ಹೆಲ್ತ್ ಕ್ಲಿನಿಕ್ ಇರಲಿಲ್ಲ. ಅದನ್ನೆಲ್ಲ ಮೇಜರಾಗಿ ಮಾಡಿಸ್ಕೊಟ್ಟೆ. ಮತ್ತು ಸಿದ್ದಾಪುರದಲ್ಲಂತೂ ಏನಂದ್ರೆ ಏನೂ ಇರಲಿಲ್ಲ. ಬೆಳಿಗ್ಗೆ ಇದ್ದರೆ ಜನ ಲಾಲ್ಬಾಗ್ ಹೋಗೋರು ಅವರ ಬೆಳಗಿನ ನಿತ್ಯ ಕರ್ಮಗಳಿಗೆ. ಅಷ್ಟು ವರ್ಷ ಅಲ್ಲಾಗಿದ್ದರೂ BBMPಗೆ ಸುಮಾರು 40 ವರ್ಷದಿಂದ ಏರಿಯಾ ಇದ್ರೂ ಜನ ಬೆಳಗಿನ ತಮ್ಮ ದೈನಂದಿನ ಕ್ರಿಯೆಗೆ ಲಾಲ್ಬಾಗ್ ಹೋಗಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇತ್ತು. ಸೊ ಹಾಗಾಗಿ ಅಲ್ಲಿ ಸಿದ್ದಾಪುರ ನಾಗಮಂಗಲದ ಏರಿಯಾದವ್ರು ಇರುವಂಥ ರಾಘವನ ಕಾಲೋನಿ, ಮುರಳಿ ಕಾಲೋನಿ, ಕೃಷ್ಣಮೂರ್ತಿ ಕಾಲೋನಿ, ಇಲ್ಲೆಲ್ಲ ಫಸ್ಟ್ ಅವ್ರುಗಳಿಗೆ ವಾಟರ್ ಸಪ್ಲೈ, ಸ್ಯಾನಿಟ್ರಿ ಮಾಡಿಸ್ಕೊಟ್ಟು ಪ್ರತಿ ಮನೆಗೆ ಬಾತ್ರೂಮ್. ಆವಾಗ ಒಂದು 5,000 ರೂಪಾಯಿ ಕೊಡೋರು ಪ್ರತಿ ಮನೆಗೆ ಬಾತ್ರೂಮ್ ಕಟ್ಟಿಸ್ಕೊಳ್ಳೋಕ್ಕೆ. ಅದನ್ನು ಮಾಡಿಸ್ಕೊಟ್ಬಿಟ್ಟೆ. ಖುಷಿಪಟ್ಟರು. ನಾನು ಹೇಳಿದ್ದು ಅದು ಟ್ಯಾಂಕ್ ಗಾರ್ಡನ್ ಅಂತ ಇವಾಗೇನು ಕರಿತಾ ಇದ್ದಾರೆ, ಅದು ಸೋಮೇಶ್ವರ ನಗರ ಅಂತ. ಒಂದು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಮನೆಗಳಿಗೆ ಎಂಟ್ರೆನ್ಸ್ ಹೋಗ್ತಾ ಈಶ್ವರ ನಿಲಯ, ಆದರೆ ಒಳಗಡೆ ಹೋದರೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಇರೋರು. ಎಲ್ಲ ಮನೇಲೂ ಹಂಗೆ. ನಂಜುಂಡೇಶ್ವರ ನಿಲಯ, ವಿಘ್ನೇಶ್ವರ ನಿಲಯ ನೋಡಿದ್ರೆ ಒಳಗಡೆ ಅವರು ಎಲ್ಲ ಮಾರ್ಕೊಂಡು ಹುಟ್ಟೋಗಿ ಇವತ್ತದು ಟ್ಯಾಂಕ್ ಗಾರ್ಡನ್ ಆಗಿದೆ. ಅಲ್ಲಂತೂ ಏನೂ ಇರಲಿಲ್ಲ. ಅದಾಯಿತು. ದಯಾನಂದ ಸ್ಲಮ್ಮಲ್ಲಿ ಒಂದು ಮಳೆ ಬಂದರೆ, ಚಿಕ್ಕ ಮಳೆ ಬಂದರೆ ಮನೆ ಒಳಗಡೆ ನೀರು ನುಗ್ಗೋದು. ಮತ್ತು ದನ ದಿನ 100 ದನನ್ನು ಕಡಿಯೋರು, ರೋಡಲ್ಲೇ ಕಡಿಯೋರು. ಅದನ್ನು ಗಲಾಟೆ ಮಾಡಿ ಮೇಯ್ನ್ ಅದನ್ನು ಸ್ಲಾಟರ್ ಹೌಸನ್ನು ಮುಚ್ಚಿಸಿ ದೊಡ್ಡ ಹೋರಾಟ ಆಯಿತು. ಅದಾದಮೇಲೆ ಒಂದು ನಮ್ಮ ಮಾವಳ್ಳಿಲಿ ಒಂದು ಜಾಗ BBMPದು ಸುಮಾರು 80ಕ್ಕೆ 80 ಜಾಗ. ಅದು ಅಂದಿನ ಮಾವಳ್ಳಿಯ ಮತ್ತು ಬೆಂಗಳೂರಿನ ಅಂಡರ್ವರ್ಲ್ಡ್ ಅದನ್ನು ಇದು ಮಾಡಿದ್ದ. ಅದಕ್ಕೂ ಸರ್ಕಾರಕ್ಕೆ ಏನೇನು ವರದಿ ಸಲ್ಲಿಸಬೇಕೋ ಸಲ್ಲಿಸಿ ಕಾರ್ಪೊರೇಷನಲ್ಲಿ ಗಲಾಟೆ ಮಾಡಿ ನಾನು ಸಸ್ಪೆಂಡು ಆದೆ. ಬಟ್ ಕಡೆಗೂ ಅದನ್ನು ನಾವು ಜಾಗನ ಕಾರ್ಪೊರೇಷನ್ಗೆ ಉಳಿಸ್ಕೊಳ್ಳೋ ಮಟ್ಟಕ್ಕೆ ಅದನ್ನು ತಂದಿಟ್ಟು ಉಳಿಸ್ಕೊಂಡ್ವಿ. ಪ್ರೆಸೆಂಟು ಈಗ ಕಾರ್ಪೊರೇಷನ್ ಇರೋದು ನಿಮ್ಮ ವಾರ್ಡ್ಗೆ ಬರ್ತಿತ್ತು ಅನ್ಸುತ್ತಲ್ಲ? ಪ್ರೆಸೆಂಟ್ ಅಂದರೆ ಅರ್ಥ ಆಗಿಲ್ಲ. ಈಗಿರೋ ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು ಕಾರ್ಯಾಲಯ ಹಾಂ, ಅದು ನಿಮ್ಮ ಇಲ್ಲ ನನಗೆ ಬರ್ತಿರ್ಲಿಲ್ಲ. ನಿಮ್ದು ಅದು ಸುಧಾಮ್ ನಗರಕ್ಕೆ ಹೋಗ್ತಾ ಇತ್ತು. ನಮ್ಗೆ ಅವಾಗ ಮೇಜರ್ ಆಗಿ ಯಾವುದೂ ಬರ್ತಿರ್ಲಿಲ್ಲ. ಬರೀ ಮಾವಳ್ಳಿ ಪ್ರದೇಶ ಮಾತ್ರ ಚಿಕ್ಕದು, ಒಂದು 10, 12, 15 ರೋಡ್ ಇದೆ. ಅಷ್ಟು ಮಾತ್ರ ನಮ್ಗಿದ್ದಿದ್ದು. ಅದಕ್ಕೆ ಮುಂಚೆ ಗೆದ್ದವರೆಲ್ಲ 15 ರೋಡಲ್ಲೇ ಗೆದ್ದವರು. KC ಪುಟ್ಟಣ್ಣ ಅಂತ ಮತ್ತು ಇತ್ತವರು ಕೃಷ್ಣಪ್ಪ ಇವರೆಲ್ಲರೂ. ನಾವು ಮಾಡಿದಾಗ ನಾನು ನಿಂತ್ಕೊಂಡಾಗ ಸಿದ್ದಾಪುರ ಸೇರಿಸೋದು. ನೀವು ಮಾವಳ್ಳಿ ಅಂತ ಹೇಳಿದ ತಕ್ಷಣ ರೋಡ್ಗಳೇನು ತುಂಬ ದೊಡ್ಡದೇನಿಲ್ಲ. ಆ ಸ್ಟ್ರೆಚ್ ನೋಡಿದ್ರೆ ಮಾತ್ರ ಹೊರಗಡೆ ನೋಡಿದಾಗ ಮೈನ್ ರೋಡ್ಗಳಿದೆ, ಒಳಗಡೆ ನೋಡಿದ್ರೆ ಒಂದು 10 ಅಡಿನೂ ಇರಲ್ಲ ರೋಡು. ಅಂಥ ಜಾಗದಲ್ಲಿ ಹೈಯೆಸ್ಟ್ ಮನೆಗಳಿರುವಂಥ ಜಾಗ ಮಾವಳ್ಳಿಲಿ. ಅಲ್ಲಿ ಧಾರ್ಮಿಕ ಕೇಂದ್ರಗಳು ತುಂಬ ಇರುವಂಥದ್ದು, ಮಠಗಳು ಇರುವಂಥದ್ದನ್ನೆಲ್ಲ ನಾವು ನೋಡ್ತೀವಿ. ನಿಮಗೆ ಅಲ್ಲಿ ಇದ್ದಂಥ ಈಗ ಬೇರೆ ಬೇರೆ ಪಕ್ಷದವರು ನಿಮ್ಮ ಕೆಲಸ ನೋಡಿ ಸಪೋರ್ಟ್ ಮಾಡೋರು ಎಷ್ಟು ಜನ ಇದ್ರು? ಅವಾಗಿನ ಮಾವಳಿ ಹೇಗಿತ್ತಂದರೆ, ರಾಷ್ಟ್ರೀಯ ವಿದ್ಯಾಲಯದ ಹಿಂದ್ಗಡೆ ಪಟ್ಟಾಭಿರಾಮಯ್ಯ ರಸ್ತೆ, ಅಲ್ಲಿ ಒಂದು ಮನೆ ಒಳಗಡೆ ಬಂದರೆ ನಾವು ದೊಡ್ಡ ಮಾವಳ್ಳಿ ತನಕ ಒಂದು ಮನೆಯಿಂದ ಇನ್ನೊಂದು ಮನೆ ಬರ್ಬೋದಾಗಿತ್ತು. ಆದರೆ ಅಷ್ಟು ಮನೆಯಲ್ಲಿ ವಟಾರಗಳಿದ್ದಿದ್ದು. ನೇಗೆಯವರು ತುಂಬ ಜನ ಇದ್ದರು. ನಾನು ನಿಂತಾಗ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಕ್ಷದವರು ನನ್ನ ಜೊತೆಗೆ ಇಂಡೈರೆಕ್ಟಾಗಿ ಅವ್ರ ಮನೆಗಳಲ್ಲಿ ಭಟ್ರ ಮಗ ಅದೇ ಮಾತಲ್ಲೇ ನನಗೆ ಜನ ಅವತ್ತು ಮತ ಹಾಕಿದ್ರು. ಪಕ್ಷ ನೋಡಲಿಲ್ಲ ಅವಾಗ. ಹಾಗಾಗಿ ಅವತ್ತು ನನಗೆ ಗೆಲ್ಲೋದಕ್ಕೆ ಈಸಿ ಆಯಿತು. ನಿಮಗೆ ಈ ಚುನಾವಣೆ ಬಂದಾಗ ಎಕ್ಸಾಂಪಲ್ ಕೆಲವೆಲ್ಲ ಕ್ಯಾಸ್ಟು ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಆ ಥರ ನಿಮ್ಗೆ ಯಾವ ಥರ ಸಮಸ್ಯೆ ಅನ್ನಿಸ್ತಾ? ಅದೇ 2ನೇ ಸಲ ಬಂದಾಗ, 2ನೇ ಸಲ ನಾನು ನಿಂತಾಗ ತುಂಬ ಆಗಿದ್ದು ಕ್ಯಾಸ್ಟ್ ಫೀಲಿಂಗು ಜನಗಳಲ್ಲಿ. ಎಲ್ಲೋ ಒಂದು ಕಡೆ ಕೆಲಸ ಮಾಡಿದ್ದು ಅದೆಲ್ಲ ಒಂದು ಒಕ್ಕಲಿಗ ಅಂತ ನಿಂತರು. ಮತ್ತು 2ನೇದು ಅವನೊಂದೇನು ಲಾಸ್ಟ್ 3 ದಿನ 4 ದಿನ ಇದ್ದಾಗ ನಾವೊಂದು ಗೇಮ್ ಶುರು ಮಾಡ್ದೆ. ನಾನು ಎಲ್ಲ ಕಳ್ಕೊಂಡಿದ್ದೀನಿ, ವಿಷ ತೊಗೊಂಡು ಸತ್ತೋಗ್ತೀನಿ, ಅವ್ರ ಹೆಂಡತಿ ನನ್ನ ತಾಳಿ ಉಳಿಸಿ, ಹಾಗೆ ಅಂತೆಲ್ಲ ಆದಾಗ ಜನಗಳ ಮನಸ್ಸಲ್ಲಿ ಆ ಒಂದು ಕಲ್ಪನೆ ಬಂದು ಆವಾಗ ನನಗೆ ತೊಂದರೆ ಆಯಿತು.